ಯಾರ ಇನ್ಫ್ಲೂಯೆನ್ಸ್ ಆಗ್ಲಿ, ಯಾವ ತರದ ಇನ್ಫ್ಲೂಯೆನ್ಸ್ ಆಗ್ಲಿ, ಯಾವ ಫೋನ್ ಕರೆಗಾಗ್ಲಿ, ಯಾವ ಬೆದರಿಕೆಗಾಗ್ಲಿ ನಾವು ಬಗ್ಗಿಲ್ಲ. ನಮ್ಮ ಸಿನಿಮಾಗಳು ಯಾವ್ದು ಅದಕ್ಕೆ ಅರ್ಹತೆ ಇದೆ, ನಾವು ಬಂದಿದ್ದಾವೆ ಅಂತ ನಾನು ಗ್ಯಾರಂಟಿ. ಅಂತ ಹೇಳಿದ್ರೆ ನಮಗ್ ಬಂದಿಲ್ಲ. ನೀವು ಅದನ್ನು ಹುಡುಕಿ ಅದನ್ನೇ ಏನ್ ಕೆಟ್ಟದಾಗಿತ್ತು ಸ್ವಲ್ಪ ಹೇಳಿ. ಇಲ್ಲ ನೀವು ಒಂದ್ ನಿಮಿಷ ಹೇಳಿ, ನಾನು ಕೇಳ್ತೀನಿ. ಏನ್ ಕೆಟ್ಟದಾಗಿತ್ತು? ಹೆಂಗಿರ್ಬೇಕಿತ್ತು ಅಂತ ನೀವು ಹೇಳಿ ಮೇಡಮ್. ನೀವು ಕೋಪದಲ್ಲಿ ಮಾತಾಡ್ಬೇಡಿ, ನೀವು ಆರಾಮಾಗಿ ಮಾತಾಡಿ. ಆರಾಮಾಗಿ ಮಾತಾಡಿ. We take care of your concerns. Fire was the last signature film. This summer we are going to ಇಲ್ಲ film ಸಿಗ್ನೇಚರ್. ಈಗ ನಾನು ನಿಮಗೆ ಒಂದ್ ನಿಮಿಷ ಹೇಳ್ತೀನಿ. ನಾವೇನು ಸಿಗ್ನೇಚರ್ ಫಿಲಂ ಮಾಡಿದ್ವೋ ನೀವು ತೆಗೆದು ನೋಡಿ, ಟೈಮ್ ಇದ್ರೆ ಅದೇ ಸಿಗ್ನೇಚರ್ ಫಿಲಂ ನ ಏನು ಇಫಿ ಗೋವಾದಲ್ಲಿತ್ತು ನಮ್ಮದನ್ನೇ ಕಾಪಿ ಮಾಡಿ ಸೇಮ್ ಮಾಡಿದ್ದಾರೆ ಈ ವರ್ಷ. ಅಲ್ಲ ನೀವೇ ನೆಕ್ಸ್ಟ್ ಟೈಮ್ ನಮ್ಮನ್ನ ಕರೆಸ್ತೀವಿ, ಅವ್ರಿಗೆ ಹೇಳಿ ಯಾವ ತರ ಇದ್ರೆ ಚೆನ್ನಾಗಿರುತ್ತೆ ನೋಡೋಣ. ನಾನೇ ಮಾಡಿದ್ದೀನಿ, ನಾನಂತಲ್ಲ ಕಂಪ್ನಿ ಕೊಟ್ಟಿದ್ದೀವಿ. ಅದ್ರಲ್ಲಿ ಏನಿದೆ ಲಾಸ್ಟ್ ಟೈಮ್ ಏನು ನಾವು ಮಾಡ್ಬೇಕಾಗಿತ್ತು, ಯಾವ ತರ ಸರಿ ಮಾಡ್ಬೇಕಾಗಿತ್ತು, ಇನ್ನು ಏನೇನ್ ಮಾಡಬೇಕು ಈ ವರ್ಷಕ್ಕೆ ಸಿಗ್ನೇಚರ್ ಎಲ್ಲಾನು ಈ ಸರಿ ಮಾಡಿದೆ. ಪ್ರೀವಿಯಸ್ ಟೈಮ್ ಬೇರೆ ಸ್ಟೇಟ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿರೋನ್ನ ಕರ್ಸಿದ್ವಿ, ಚೆನ್ನಾಗಿತ್ತು, ಮಾಸ್ಟರ್ ಕ್ಲಾಸ್ ಮಾಡ್ತಿದ್ವಿ ಅವ್ರ ಕೈಯಲ್ಲಿ. ಸೊ ಈ ಸರಿ ಸುಮಾರು ಒಳ್ಳೊಳ್ಳೆ ನಮ್ಮ ಮಾಸ್ಟರ್ ಕ್ಲಾಸ್ ಗಳಿಗೆ ಬರುತ್ತಿದ್ದಾರೆ ಖಂಡಿತ. ಅದ್ರಲ್ಲಿ ಬರೀ ಅದರ್ ಪ್ರಕಾಶ್ ರಾಜ್ ಸರ್ ಅವರು ಇದ್ದಾರೆ ಅಷ್ಟೇ. ಬೇರೆ ಸ್ಟೇಟ್ ಅಂದ್ರೆ ಬೇರೆ ಸ್ಟೇಟ್ ನಾಗರಾಜ್ ಮಂಜುಳೆ ಗೊತ್ತಿದ್ದಾರೆ, ಮರಾಠಿ ಫಿಲ್ಮ್ ಮೇಕರು. ಹಾಗೆ ಸೆಲೆಕ್ಟ್ ಮಾಡಿದ್ರು ಮಹೇಶ್ ನಾರಾಯಣ್ ಡೈರೆಕ್ಟರ್ ಮತ್ತೆ ಎಡಿಟರ್, ಅವರು ಗೊತ್ತಿದ್ದಾರೆ. ಅವ್ರು ಮಾಸ್ಟರ್ ಕ್ಲಾಸ್ ಸ್ಕ್ರೀನ್ ರೈಟಿಂಗ್ ಮತ್ತೆ ಡೈರೆಕ್ಷನ್ ಅದ್ಭುತ ಮಾಡ್ತಿದ್ದಾರೆ. ಹಾಗೆ ವಿಶ್ವದೀಪ್ ಚಟರ್ಜಿ ಅಂತ ಸೌಂಡ್ ಡಿಸೈನರ್, ಹೆಸರಾಂತ ಸೌಂಡ್ ಡಿಸೈನರ್, ಅವರು ಗೊತ್ತಿದ್ದಾರೆ. ಸೊ ಸಾಕಷ್ಟು ಜನ ಕೊಟ್ಟಿದ್ದಾರೆ. ಫಿಲ್ಮ್ದು ಡಿಸಿಪಿ ಫಾರ್ಮೆಟ್ ಪ್ರಿಂಟ್ ಇಲ್ಲಿರೋದು ತೊಡಕಾಗಿದೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ. ಅದು ಅವ್ರ ಜೊತೆ ಫಾಲೋ ಅಪ್ ಮಾಡ್ತಿದ್ವಿ. ಅವ್ರ ಹತ್ರ ಚೋಮ್ನದಲ್ಲಿ ಇಲ್ಲ ಸರ್, ಡಿಸಿಪಿ ಫಾರ್ಮೆಟ್ ಇಲ್ಲ ಸರ್. ಮತ್ತೆ ಯಾವ್ದಾದ್ರು ಫಿಲ್ಮ್ಗಳು ಡಿಸಿಪಿ ಫಾರ್ಮೆಟ್ ಅಲ್ಲಿ ಇದಾವೆ. ರಾಜ್ಕುಮಾರ್ ಸರ್ದು 5 ಸಿನಿಮಾಗಳು ಒಳಗೊಂಡು ನಮಗೆ 4K ರಿಸ್ಟೋರ್ ಆಗಿದ್ದಾವೆ. ಅವುಗಳನ್ನೆಲ್ಲ ಪ್ರದರ್ಶನ ಮಾಡ್ತೀವಿ. ಯಾವ್ದಾದ್ರು ಅವೈಲೇಬಲ್ ಇದೆ ಕನ್ನಡದ ಅತ್ಯುತ್ತಮ ಚಲನಚಿತ್ರಗಳು, ಅವುಗಳನ್ನೆಲ್ಲ ನಮ್ಮ ಚಿತ್ರೋತ್ಸವ ಈ ಬಾರಿ ಪ್ರದರ್ಶನ ಮಾಡ್ತೀವಿ. ನಾವು ಹೋಗಿ ತಿಳ್ಕೊಂಡು ಮಾರ್ಕ್ ಮಾಡ್ಕೊಂಡ್ ಬಂದಿದ್ವಿ. ಮತ್ತೆ ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ ಮತ್ತೆ NFI ನಿಂದ ಒಟ್ಟು 16 ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತೀವಿ. ರಿಸ್ಟೋರ್ಡ್ ಫಿಲ್ಮ್ಸ್, ಕ್ಲಾಸಿಕ್ ಫಿಲ್ಮ್ಸ್. ಬುಕ್ಸ್ ರಿಲೀಸ್ ಮಾಡಿದ್ರಿ, ಅದು ಮಾರಾಟಕ್ಕೆ ಪಬ್ಲಿಕ್ ಗೆ ಎಲ್ಲಿ ಸಿಗುತ್ತೆ? ನೀವು ಹೇಳ್ತಿರೋದು ಚಲನಚಿತ್ರ ಅಕಾಡೆಮಿ ಅವರು ಅದನ್ನ ಈ ಸಲ ಚಿತ್ರೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಚಲನಚಿತ್ರ ಅಕಾಡೆಮಿ ಬುಕ್ ಸ್ಟಾಲ್ ಕೂಡ ಇರ್ತದೆ. ಅಲ್ಲಿ ಓದುಗರು, ಆಸಕ್ತ ಓದುಗರು ಪಡೆಯಬಹುದು. ಚಲನಚಿತ್ರ ಅಕಾಡೆಮಿ ನಲ್ಲಿ ವಿಸಿಟ್ ಮಾಡಿದ್ರೆ ಸಿಗುತ್ತದೆ, ಓದಲಿಕ್ಕೆ ಕೊಳ್ಳಲಿಕ್ಕೆ ಲಭ್ಯವಿದೆ. ಸಾಧು ಸರ್ ಲಾಸ್ಟ್ ಇಯರ್ ಫಿಲಂ ಫೆಸ್ಟ್ ಆಗ್ಬೇಕಾದ್ರೆ ಮೀಡಿಯಾದವರಿಗೆ ಗೌರವ ತೋರಿಸಿದ್ದಾರೆ, ಅವಮರ್ಯಾದೆ ಆಗಿದೆ. ಏನೇನಾಗಿದೆ ಅಂತ ನಿಮ್ ಗಮನಕ್ಕೆ ಬಂದಿದೆ. ಈ ಸಲ ಅದನ್ನ ನೋಡ್ಕೊಂಡಿದ್ವಿ. ಈ ಸರ್ತಿ ಅದಕ್ಕೇನೆ ನಾವು ಈ ಮೀಡಿಯಾ ಯಾರು ಅವ್ರು ಈ ಸರ್ತಿ ಇಲ್ಲ, ಅದಕ್ಕೆ ಈ ಸರ್ತಿ ನಾವು ಚೇಂಜ್ ಮಾಡಿದ್ವಿ. ನಮ್ಮ ಒಂದು ಟ್ರೂಪ್, ವೆಂಕಟೇಶ್ ಅವರ ಒಂದು ಟ್ರೂಪ್ ನ ನಾವು ಅದಕ್ಕೋಸ್ಕರನೇ ಪ್ರೆಸ್ನವ್ರಿಗಾಗ್ಲಿ ಟಿವಿ ಮೀಡಿಯಾದವ್ರಿಗಾಗ್ಲಿ ಯಾರೇ ಸಂಬಂಧಪಟ್ಟವ್ರಿಗೆ ತೊಂದರೆ ಆಗ್ಬಾರ್ದು ಅದಕ್ಕೋಸ್ಕರ ಇಟ್ಟಿದ್ವಿ. ಇದೆಲ್ಲ ಫೆಸಿಲಿಟಿ ಕೂಡ ಈ ಸರ್ತಿ ಮಾಡಿದೀವಿ. ಪ್ರೆಸ್ನವ್ರಿಗೆ, ನಮ್ಮ ಟಿವಿ ಮೀಡಿಯಾದವ್ರಿಗೆ ಏನು ನಿಮ್ಗೆ ಅಲ್ಲಿ ಹಾಕ್ಬೇಕು, ನೀರು, ಊಟ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ವಿ. ಸರ್ ಏನಂದ್ರೆ ಈ ವಿಷಯ ಏನಕ್ಕೆ ಬರ್ತಿದೆ ಅಂದ್ರೆ ಸರ್, ಯಾರು ಅಲ್ಲಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ಯಾರು ಮುಂದೆ ಬರಲ್ಲ. ಈ ಸರ್ತಿ ತಗೊಳ್ತಾರೆ. ಅದು ನೀವು ಕನ್ಫರ್ಮ್ ಆಗಿ ಯಾರು ಏನು ಅಂತ ಮುಂಚೆನೆ ಡೀಟೇಲ್ ನೀವೇನು ಮರಿ ಮಾಡಬೇಕು. ಅವ್ರು ನೊಂದ ನೀವು ಮಾಡ್ಬೇಕಲ್ಲ, ಸ್ವಲ್ಪ ಬೆಂದ ಅಂತ ಹೇಳ್ಬೇಕು. ಯಾಕಂದ್ರೆ ಏನ್ ಆಗಿಲ್ಲ ಅದು ಕೋರ್ಟ್ಗೂ ಹೋಗಿತ್ತು, ಕೋರ್ಟ್ಗೂ ತಗೊಂಡೋಗಿದ್ರು, ಕೋರ್ಟ್ ಕ್ಲಾಶ್ ಆಗಿದೆ. ಅದ್ರಲ್ಲಿ ಯಾವ ಇದಿಲ್ಲ, ತಿಳಿಲಿಲ್ಲ ಅಂತ ಹೇಳಿ 18-19 ನವೆಂಬರ್
ನಾನು ಕೊಡೋದು ಕೊನೆಗೆ ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಗೋಲ್ಡನ್ ಮಾಲ್ ಅಲ್ಲಿ ಒನ್ ಟೈಮ್ ಹೋದ್ರೆ ಫುಲ್ ಅಮೌಂಟ್ ಕೊಟ್ಟೆ ಹೋಗ್ಬೇಕು ಪಾಸ್ ಕೊಡ್ತೀವಿ ನಿಮ್ಗೆ ಅದೊಂದು ಲಿಸ್ಟ್ ಕೊಡ್ತೀವಿ ನಾವು. ಬಸ್ ಯಾವ ತರ ಇದೆ, ಮೆಟ್ರೋ ಯಾವ ತರ ಇದೆ, ಮತ್ತೆ ಪಾರ್ಕಿಂಗ್ ಯಾವ ತರ ಕೊಟ್ಟಿದ್ದಾರೆ, ಅಲ್ಲಿ ಒಳಗಡೆ ಎಲ್ಲೂ ವೆಹಿಕಲ್ ಪಾಸ್ ಡೆಲಿಗೇಟ್ ಪಾಸ್ ಇದೆ, ಪಾರ್ಕಿಂಗ್ ಇದೆ ಅಲ್ಲಿ. ನಮ್ಮ ಪುಸ್ತಕ ರಿಸರ್ವ್ ಪಾರ್ಕಿಂಗ್ ಡಿಸ್ಕೌಂಟ್ ಇದೆ, ಕೆಲವು ಡೆಲಿಗೇಟ್ ಪಾಸ್ ಇದೆ, ಇಂಡಿವಿಜುವಲ್ ಪಾರ್ಕಿಂಗ್ ಸಾಧು ಸರ್, ಲಾಸ್ಟ್ ಟೈಮ್ ಫೋನ್ ಮಾಡಿದಾಗ ನೀವು ಹೇಳಿದ್ರಿ ಡೆಲಿಗೇಟ್ಸ್ ಗೆ ಡಿಸ್ಕೌಂಟೆಡ್ ರೇಟ್ ಅಲ್ಲಿ ಕೂಪನ್ಸ್ ಕೊಡ್ತೀವಿ ಕೊಡ್ತಾರೆ. ಅದು ಇದೆ 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 ಖಂಡಿತ ಎಲ್ಲ ಮಾಡ್ಬೋದು. ಯಾವ್ದು? ಮಾಡ್ಬೋದು. ಪ್ರತಿ ಸರಿ ಮುಖ್ಯವಾಗಿ ಚರ್ಚೆ ಮಾಡಿ. ನಾನು ಚರ್ಚೆ ಮಾಡ್ತೀನಿ ಮೇಡಮ್ ಹತ್ರ ಚರ್ಚೆ ಮಾಡಿ ಮಾಡೋಣ ಖಂಡಿತ. ನಿಮ್ಗೆ ಏನ್ ಬೇಕು, ಇಲ್ಲಿ ಫೆಸಿಲಿಟಿ ಏನ್ ಬೇಕು ನಾವು ಚರ್ಚೆ ಮಾಡಿ ಅದನ್ನ ಮೀಡಿಯಾದವರೆಗೆ ಪಾರ್ಕಿಂಗ್ ಫ್ರೀ ಆಗುತ್ತೆ, ನಾನ್ ಮಾಡಿಸ್ತೀನಿ. ಡೆಲಿಗೇಟ್ಸ್ ಗೆ ಊಟ ಕೇಳಿದ್ದು ಪಾರ್ಕಿಂಗ್ ಅಲ್ಲ, ನೀವು ಕೂಪನ್ ಸಿಸ್ಟಮ್ ಮಾಡ್ತೀರಿ ಮೀಡಿಯಾದವ್ರಿಗೆ ಈ ಸರ್ತಿ ನಾವು ಮೀಡಿಯಾದವ್ರಿಗಲ್ಲ, ಡೆಲಿಗೇಟ್ಸ್. ಅಲ್ಲ ಇದಿದೆ, ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇದೆ, ಅಲ್ಲ ನೀವು ಯಾವ್ದಾದ್ರು ಒಂದು ಹೋಟೆಲ್ ಮಾಲಲ್ಲಿರೋ ಹೋಟೆಲ್ ಅಲ್ಲಿ ಡಿಸ್ಕೌಂಟ್ ಇದೆ. ಇದೆ, ಇದೆ, ಇದೆ. ಅದು ಹೇಗೆ ಅವ್ರು ಹೇಗೆ ಅವೇಲ್ ಮಾಡ್ಕೊಳ್ಳೋದು? ಅಲ್ಲಿ ನಿಮ್ಗೆ ನಾವು ನೀವು ಬಂದ ಬ್ಯಾಗ್ ಫಸ್ಟ್ ಏನ್ ತಗೊಳ್ತೀರೋ ಅದ್ರ ಜೊತೆನೆ ಕೊಟ್ಬಿಡ್ತೀವಿ ನಾವು. ಸೊ ನೀವು ಅದನ್ನ ಏನಿಲ್ಲ, ನೀವು ಬ್ಯಾಗ್ ತೋರಿಸಿದ್ರೆ ಸಾಕು, ನಿಮ್ಗೆ ಅಲ್ಲಿ ಏನ್ ಡಿಸ್ಕೌಂಟ್ ಇರುತ್ತೆ ಅದನ್ನ ಕೊಡ್ತೇವೆ. ಬ್ಯಾಗ್ ಇದ್ರೆ ಸಾಕು, ಇನ್ನೇನು ಬೇಕು. ಅಲ್ಲಿ ಇನ್ನೊಂದು ಮಾಡಿದ್ದೀವಿ ನಾವು, ಪರ್ಟಿಕ್ಯುಲರ್ ಒಂದೇ ಹೋಟೆಲ್ ಅಂತಲ್ಲ, ಅದು ಒಂದೇ ಅಂತಲ್ಲ, ಎಲ್ಲ ತರ ಮಾತಾಡಿದೀವಿ. ಅಲ್ಲಿ ಸುಮಾರು ಜನ ನಮ್ಮ ಫೆಸ್ಟಿವಲ್ ನ ಒಂದು ಬೋರ್ಡ್ ಹಾಕಿರ್ತಾರೆ, ಆದಾಗ ನೀವು ಅದನ್ನ ಇಮಿಡಿಯೇಟ್ ಕನ್ಸಿಸ್ಟೆನ್ಸಿ. ಹಲವಾರು ಮಹಿಳಾ ನಿರ್ದೇಶಕರು ಮಾಡಿರ್ತಕ್ಕಂಥ ಅತ್ಯುತ್ತಮ ಚಿತ್ರಗಳನ್ನ ವಿಶ್ಲೇಷಿಸೋದಲ್ಲಿ ಹಾಕಿದ್ದಾರೆ. ಅದರಲ್ಲಿ ಆಯ್ದ 10ರಿಂದ 15 ಸಿನಿಮಾಗಳನ್ನ ನಾವು ಈ ಫೆಸ್ಟಿವಲ್ ಥೀಮ್ ವಿಭಾಗದಲ್ಲಿ ಪ್ರದರ್ಶನ ಮಾಡ್ತೀವಿ. ಅದು ಸ್ತ್ರೀ ಸಂವೇದನೆಯ ಕುರಿತಿರೋದು ಮತ್ತೆ ಸ್ತ್ರೀ ಸಬಲೀಕರಣದ ಬಗ್ಗೆ ಮಾತಾಡ್ತಿರ್ತಕ್ಕಂಥ ವಸ್ತು ವಿಷಯಗಳನ್ನ ಒಳಗೊಂಡಿದ್ದಾರೆ ಚಲನಚಿತ್ರಗಳು. ಹೌದು, ಮಹಿಳೆಯರು ಡೈರೆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾಗಳಿದ್ದಾವೆ, ಹಾಗೆ ಪುರುಷರು ಡೈರೆಕ್ಟ್ ಮಾಡಿರ್ತಕ್ಕಂಥ ಮಹಿಳಾ ಪ್ರಧಾನ ಚಲನಚಿತ್ರಗಳು ಕೂಡ ಅದರಲ್ಲಿದ್ದಾವೆ, ಸಮಕಾಲೀನ ಚಲನಚಿತ್ರಗಳು. ನಾವು ಈ ಜೂರಿಗಳು ಸೆಕ್ಷನ್ ಅಲ್ಲಿ ಕೂಡ ಪ್ರತಿಯೊಬ್ಬರು ಮಹಿಳೆ ಒಂದೊಂದು ಸೆಕ್ಷನ್ ಇರಬೇಕು ಅಂತಾನೆ ಮಾಡಿದ್ವಿ. ಓಕೆ ಮೇಡಮ್, ಪ್ರತಿ ಸ್ಪರ್ಧಾ ವಿಭಾಗದಲ್ಲಿ 15 ಇರುತ್ತೆ. ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲೂ 15 ಇರುತ್ತೆ, ಇಂಡಿಯನ್ ಅಲ್ಲೂ ಕೂಡ 15 ಇದೆ, ಹಾಗೆ ಏಷ್ಯನ್ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲೂ ಕೂಡ 15 ಇದೆ. ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಕೂಡ ಕನ್ನಡ ಜನಪ್ರಿಯ ಸಿನಿಮಾ ವಿಭಾಗ ಅಂತ ಹೇಳಿ ಅವರು ಕೂಡ 8 ಸಿನಿಮಾಗಳನ್ನ ಪ್ರದರ್ಶನಕ್ಕೆ, ಸ್ಪರ್ಧೇತರ ವಿಭಾಗ ಅದು ಪ್ರದರ್ಶನಕ್ಕೆ ಅವರು ಕೂಡ ಪಟ್ಟಿಯನ್ನು ನೀಡಿದ್ದಾರೆ. ಸರ್, ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಪಾಪ್ಯುಲರ್ ಕ್ಯಾಟಗರಿ ಅವಶ್ಯಕತೆ ಇದೆಯಾ ಇನ್ನು? ಅಂದ್ರೆ ಕನ್ನಡ ಚಲನಚಿತ್ರೋದ್ಯಮ ಕೂಡ ಚಿತ್ರೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿರೋದ್ರಿಂದ ಅವರನ್ನು ಕೂಡ ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನೋ ದೃಷ್ಟಿಕೋನದಿಂದ ಹಲವಾರು ವರ್ಷಗಳಿಂದ ನಾವು ಕನ್ನಡ ಜನಪ್ರಿಯ ಸಿನಿಮಾ ವಿಭಾಗನ ನಮ್ಮ ಚಿತ್ರೋತ್ಸವದಲ್ಲಿ ಒಳಗೊಳ್ತಾ ಬಂದಿದ್ದೇವೆ. ಅದು ಸ್ಪರ್ಧೇತರ ವಿಭಾಗದ ನಿಮಗೂ ಕೂಡ ಪ್ರದರ್ಶನ ಆಗುತ್ತೆ. ಈ ವರ್ಷ ಯಾವ್ದಾವ್ದು ಸ್ಪರ್ಧಾ ವಿಭಾಗಗಳಿಗೆ ಸಲ್ಲಿಸಿದ್ರು ಅದನ್ನ ಪಾರದರ್ಶಕವಾಗಿ ಮಾಡಿದ್ದಾರೆ. ಹಾಗೆ ಒಂದ್ ಸಿನಿಮಾ ಬಗ್ಗೆ ಮಾತಾಡ್ಬೇಕು ಅಂದ್ರೆ ನೀವ್ ಹೇಳ್ತಿದ್ರಲ್ಲ, ಈಗ ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ ಪ್ರಖ್ಯಾತಿ ಪಡೆದಂತ ಕನ್ನಡ ಸಿನಿಮಾಗಳು ಅಂತ, ಅದ್ರಲ್ಲಿ ಒಂದ್ ಪರ್ಟಿಕ್ಯುಲರ್ ಸಿನಿಮಾ ಅಮ್ಮಂಗೆ ಹೇಳ್ಬೇಡ ಅನ್ನೋ ಒಂದು ಸಿನಿಮಾ ಇದೆ. ಆ ಸಿನಿಮಾ ಅವರು ನಮ್ಮ ಚಿತ್ರೋತ್ಸವದ ಯಾವುದೇ ಸ್ಪರ್ಧಾ ವಿಭಾಗಗಳಿಗೆ ಅವರು ಸಲ್ಲಿಕೆ ಮಾಡಿಲ್ಲ. ಒಂದ್ ಕಾರಣ ಅದು CBSE ಸರ್ಟಿಫೈ ಆಗಿಲ್ಲ ಅನ್ನೋದು ಕೂಡ ಕಾರಣ, ಮತ್ತೆ ಅವರು ಸಬ್ಮಿಟ್ ಮಾಡಿಲ್ಲ. ಅದು ಭೂಸನಲ್ಲೆಲ್ಲ ಕಾಂಪಿಟೇಷನ್ ಇತ್ತು, ಮತ್ತೆ ಕೇರಳ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಇತ್ತು. ಆ ಒಂದು ನಿರ್ದೇಶಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆ ಅಮ್ಮನ್ ಹೇಳ್ಬೇಡ, ಅದು ಬೆಂಗಳೂರು ನಗರದ ಬಗ್ಗೆ ಕೂಡ ಹೇಳ್ತಾ ಇದೆ. ಆ ಸಿನಿಮಾ 90ರಲ್ಲಿ ಬೆಂಗಳೂರು ನಗರ ಪರಿಸ್ಥಿತಿ ಇತ್ತು, ಅದು ಸಮಗ್ರ ಭಾವನಾತ್ಮಕ ಕಥೆ ಇದೆ. ಅದನ್ನು ನಾವು ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡ್ತಿದ್ದೇವೆ. ನಿರ್ದೇಶಕರು ಕೂಡ ನಮ್ಮ ಜೊತೆ ಸ್ಪರ್ಧೆ ವಿಭಾಗಗಳಿಗೆ ಸಂಬಂಧಪಟ್ಟ ಸಿನಿಮಾಗಳಿದ್ದಾವೆ. ನಿಮ್ಗೆ ಪತ್ರಿಕಾಗೋಷ್ಠಿ ಮುಗಿತಿದ್ದ ಹಾಗೇನೆ ನಿಮ್ಗೆ ಆ ಬೇರೆ ಬೇರೆ ಸ್ಪರ್ಧಾಗಳಿಗೆ ಯಾವ್ದು ಸಲ್ಲಿಕೆ ಆಗಿದ್ದು, ಯಾವ್ದು ಆಯ್ಕೆ ಆಗಿದ್ದಾರೆ ಅದನ್ನ ಸಿಗುತ್ತೆ. ಅದನ್ನ ನೋಡಿ ನಿಮ್ಗೆ ಗೊತ್ತಾಗ್ತದೆ.